ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಟೈಮ್ ಬಂದ್ಬಿಟ್ಟು 5:30 ಆಗಿತ್ತು. ನಾ ಎದ್ಬಿಟ್ಟು ಕೆಳಗಡೆ ಬಂದೆ ಮನೆ ಹತ್ರ ಬರೋಳಗೆ ಆಲ್ರೆಡಿ ಯಾರೋ ದೇವಸ್ಥಾನ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು. ಆ ರಂಗೋಲಿ ಮತ್ತು ದೇವ್ರನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾರಲ್ಲ. ಆಮೇಲೆ ನೆಕ್ಸ್ಟು ಕೆಳಗಡೆ ಮೆಟ್ಲು ತೊಳೆದಿರಲಿಲ್ಲ, ಮೆಟ್ಲಿಗೆ ತೊಳೆದ್ಬಿಟ್ಟು ಮೆಟ್ಲಿಗೆ ಹತ್ರ ನಾನು ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಕಡೆ ತಿರುಗಿ ನಮಸ್ಕಾರ ಮಾಡ್ಕೊಂಡು ಕಾಪಾಡು ತಂದೆ ಅಂತ ಹೇಳಿ ನೆಕ್ಸ್ಟು ನಮ್ಮ ಡ್ಯೂಟಿಗೆ ಸ್ಟಾರ್ಟ್ ಮಾಡಿದ್ದು. ನೋಡಿ ನಮಗೋಸ್ಕರ ನಮ್ಮ ಸ್ಕೂಲೆಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದಾವೆ. ಅಲ್ಲೆಲ್ಲ ಕರ್ಕೊಂಬಿಟ್ಟು ಡೈರಿ ಹತ್ರ ಬಂದೆ. ಡೈರಿ ಹತ್ರ ಬಂದ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದು ಇವತ್ತಿನ ಫುಡ್ ಬಂದು ಹೆಲ್ದಿ ಫುಡ್ ತರಕಾರಿ ಸಾಂಬಾರು ಮುದ್ದೆ ಊಟ ಮಾಡಿಬಿಟ್ಟು ಆಚೆ ಕೂತಿರ್ಬೇಕಾದ್ರೆ ಸಿಸ್ಟರ್ ಬಂದರು ನಮ್ಮೂರಲ್ಲಿ. BP ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ದೆ, ನಾರ್ಮಲ್ ಇತ್ತು. ಆಮೇಲೆ ನಮ್ಮ ಅಕ್ಕಂಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಆರ್ನಳ್ಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದು. ಅಲ್ಲಿ ಬೂಸದ ಲಾರಿ ಹೋಗ್ತಾ ಇತ್ತು, ಅದ್ರ ಮೇಲ್ಗಡೆ ಅಣ್ಣ ಕೂತಿದ್ರು. ಅದಕ್ಕೆ ಅದೊಂದು ವೀಡಿಯೋ ತಗೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡಾಯಿತು. ಹಾಸ್ಪಿಟ್ಲಿಂದ ಮತ್ತೆ ರಿಟರ್ನ್ ಊರ ಕಡೆ ಬರ್ತಾ ಇರಬೇಕಾದ್ರೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಪಾಪ ಒಂದು ಬೈಕಲ್ಲಿ ಬಂದರು. ನಮ್ಮೂರ್ದು ಇನ್ನೊಂದು ಅಣ್ಣ ಬಂದರು, ಅವ್ರ ಜೊತೆ ನಾನು ಬಂದೆ. ಇದು ನಮ್ಮೂರ ಗೋಡಿ ಮಠ ಇದು. ಇಲ್ಲಿಗೊಂದು ನಮಸ್ಕಾರ ಮಾಡ್ಕೊಂಬಿಟ್ಟು ಸ್ವಲ್ಪ ಟೈಮು ಮನೆ ಹತ್ರ ಬಂದು ಮಲಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಲು ಕರ್ಕೊಂಬಿಟ್ಟು ಡೈರಿ ಹತ್ರ ಬಂದು ಹಾಲು ಹಾಕಿ ಇವತ್ತಿನ ದಿನಾನ ಎಂಡ್ ಮಾಡಿದೆ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮೂರ ಬಿಸ್ಲೇಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಏನಂತೀರಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.